ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಬಗ್ಗೆ ತುಂಬಾ ಜನ ಕೇಳ್ತಿದ್ರೆ ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ. ಸೊ ಆಕ್ಚುಲ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ನಾನು ಅವಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಬೆಳಗ್ಗೆ ಅಪ್ಲೋಡ್ ಆಗಿದೆ. ಸೊ ಇವತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡೋಣಂತೆ. ಸೊ ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ವೆರಿಫಿಕೇಶನ್ ಸ್ಲಿಪ್ ಬಿಡಬೇಕಾಗುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಾಗುತ್ತೆ. ಇವನ್ನೆಲ್ಲ ಪ್ರೊಸೀಜರ್ ಅನ್ನು ಕೂಡ ನೆನ್ನೆ ರಾತ್ರಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವೆರಿಫಿಕೇಶನ್ ಸ್ಲಿಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋನ ನೀವು ನೋಡ್ಬೋದು, ಅದರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒಂದು ವೇಳೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ವೆರಿಫಿಕೇಶನ್ ಸ್ಲಿಪ್ ಬಂತು ಅಂತ ಹೇಳೋದಾದ್ರೆ ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಸೊ ನನ್ನ ಪ್ರಕಾರ ನೆಕ್ಸ್ಟ್ ಸೋಮವಾರ ಅಥವಾ ಮಂಗಳವಾರ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕೆ ಫೈನಲ್ ಎಲ್ಲಾನು ಕೂಡ ಬಿಡುಗಡೆ ಮಾಡಿಬಿಡ್ತಾರೆ, ಒಂದು ವಾರ ಸಾಕು. ಅಕಸ್ಮಾತ್ KA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಸರ್ ನೆನ್ನೆ ಫೋನ್ ಇನ್ ಒನ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ವೆರಿಫಿಕೇಶನ್ ಸ್ಲಿಪ್ಪು KA ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡ್ಕೊಂಬಿಡಿ ಅಂತ ಹೇಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಫೀಸ್ ಮ್ಯಾಟ್ರಿಕ್ಸ್ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಫೀಸ್ ಸ್ಟ್ರಕ್ಚರ್ ಬರಬೇಕಾಗುತ್ತೆ. ಸೊ ಇದು ಬಂದ್ರೇನೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಸೊ ಇವೆಲ್ಲ ಪ್ರೊಸೀಜರನ್ನು ಕೂಡ ಇದೇ ವೀಕ್ನಲ್ಲೇ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸೋಮವಾರ ಅಥವಾ ಮಂಗಳವಾರ ಬಂದ್ಬಿಟ್ಟು ನಿಮ್ಮೆಲ್ಲ ಪ್ರೊಸೀಜರನ್ನು ಕೂಡ ಮುಗಿಸ್ಕೊಡ್ತಾರೆ. ತಲೆಗೆಡ್ಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ. ಏನಕ್ಕಪ್ಪ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ಕೌನ್ಸಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ. ನನ್ನ ಪ್ರಕಾರ KAನವರು ಏನಕ್ಕೆ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಅಂದರೆ ಏನು ನೀಟ್ನ ಒಂದು ಕಂಬೈನ್ ಕೌನ್ಸಲಿಂಗ್ ಮಾಡೋಕೆ ಅವರು ನೋಡ್ತಿದ್ದಾರೆ. ಸೊ ಹಂಗಾಗಿನೇ ಇವೆಲ್ಲ ಪ್ರೊಸೀಜರ್ನ ಸ್ಲೋ ಮಾಡ್ತಿದ್ದಾರೆ. 21ನೇ ತಾರೀಕು ನೀಟ್ ಎಕ್ಸಾಮ್ ಇರೋದ್ರಿಂದ ಅದು ಮುಗ್ದಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಅವ್ರೂ ಕೂಡ ಆಪ್ಷನ್ ಎಂಟ್ರಿಗೆ ಬರ್ತಾರೆ ಅಲ್ವಾ. ಆಪ್ಷನ್ ಎಂಟ್ರಿ ಡಿಲೇ ಆದ್ರೂ ಕೂಡ ನಡೆಯುತ್ತೆ ಅವ್ರಿಗೆ. ಬಟ್ ಕೌನ್ಸಲಿಂಗ್ ಟೈಮ್ನಲ್ಲಿ ಎರಡನ್ನೂ ಕೂಡ ಕಂಬೈನ್ ಕೌನ್ಸಲಿಂಗ್ ಮಾಡಲೇಬೇಕು ಅವರು ಅಂತ ಹೇಳ್ಬಿಟ್ಟು ಸೊ ಈ ಥರ ಇದು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಇವ್ರದ್ದು ಆಪ್ಷನ್ ಎಂಟ್ರಿ ಅಕಸ್ಮಾತ್ ಎರಡು ಕಡೆನೂ ಕೂಡ ವಿದ್ಯಾರ್ಥಿಗಳು ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಸೀಟಿನ ಹುಡ್ಕೋಕೆ. ಸೊ ಅಂಥವ್ರಿಗೆ ಸ್ವಲ್ಪ ಟೈಮ್ ಕೊಡಬಹುದು. ಏನಕ್ಕಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮುಗ್ದಿದ ತಕ್ಷಣ ಕೌನ್ಸಲಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಹಂಗಾಗಿ ಈ ಥರ ನೋಡ್ಬೋದು KAನವರು. ನೋಡೋಣಂತೆ. ಸೊ ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಮಂಡೇ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಮುಂದೆ ಮಾತ್ರ.